ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. BPL ಕಾರ್ಡ್ಗಳನ್ನು ಪರಿಷ್ಕರಣೆ ಮಾಡಿ APL ಕಾರ್ಡ್ ಆಗಬೇಕಾದ್ರೆ ಹೇಳಿದೆ ಗೃಹಲಕ್ಷ್ಮಿಗೂ ಬರುತ್ತೆ ನೋಡಿ ಇದು ಅಂತ ಹೇಳಿ. ಈಗ ಗೃಹಲಕ್ಷ್ಮಿಗಳಿಗೆ ಒಂದಿಷ್ಟು ಶಾಕ್. ಈಗ ಯಾರೆಲ್ಲ ಮನೆ ಗೃಹಲಕ್ಷ್ಮಿಯರು ಅಂತ ಅನ್ಕೊಂಡು 2,000 ರೂಪಾಯಿ ಇಸ್ಕೊಳ್ತಾ ಇದ್ರು, ಪಾಪ ಕೆಲವರಿಗೆ ಲಕ್ಷ್ಮಿ ಕೃಪಾ ಕಟಾಕ್ಷ ಸ್ಥಗಿತವಾಗುತ್ತೋ ಏನು ಕಥೆನೋ ಗೊತ್ತಿಲ್ಲ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮೇಜರ್ ಬದಲಾವಣೆ. ಗೃಹಲಕ್ಷ್ಮಿ ಹಣ ಬೇಕಂದ್ರೆ ಬಯೋಮೆಟ್ರಿಕ್ ಕಡ್ಡಾಯವಂತೆ. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬಯೋಮೆಟ್ರಿಕ್ ಜಾರಿಗೆ ಈಗ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ದುರುಪಯೋಗವನ್ನು ತಡೆಗಟ್ಟೋಕೆ ಸರ್ಕಾರ ಮುಂದಾಗಿದೆ. ಅನರ್ಹರಿಗೆ ಗೃಹಲಕ್ಷ್ಮಿ ಹಣ ಪಾವತಿ ತಡೆಗೆ ಬಯೋಮೆಟ್ರಿಕ್ ಚಿಂತನೆಯನ್ನ ಮಾಡ್ತಾ ಇರೋದು. ಇದು ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿ. ಗೃಹಲಕ್ಷ್ಮಿಯ ಫಲಾನುಭವಿಗಳ ವಿಚಾರದಲ್ಲಿ ಇದಾಗಬೇಕಾಗಿದ್ದು, ಇದು ಆರಂಭದಿಂದಲೇ ಆಗಬೇಕಾಗಿದ್ದು. ಅದರ ಹೆಸರಿನಲ್ಲಿ ಯಾರ್ಯಾರು ಎಷ್ಟೆಷ್ಟು ಹೊಡೆದ್ರೋ ಗೊತ್ತಿಲ್ಲ. 100 ಜನ ಗೃಹಲಕ್ಷ್ಮಿಯರಲ್ಲಿ ಅದರಲ್ಲಿ ಒಂದು 5-10 ಆದ್ರೂ ಕೂಡ ಅನ್ಯ ಗ್ರಹಗಳಿಂದ ಬಂದಿರುವಂಥ ಗೃಹಲಕ್ಷ್ಮಿಯರಿದ್ರೋ ಗೊತ್ತಿಲ್ಲ. ಅವ್ರು ಎಷ್ಟು ಪಡ್ಕೊಂಡ್ರೋ ಗೊತ್ತಿಲ್ಲ. ಅದರಲ್ಲಿ ಯಾರ್ಯಾರು ಏನೇನಾಯಿತೋ ಗೊತ್ತಿಲ್ಲ. ಸದ್ಯಕ್ಕಂತೂ ಈಗ ಫೈನಲಿ ಬಯೋಮೆಟ್ರಿಕ್ಕಿಗೆ ಬರ್ತಾ ಇದ್ದಾರೆ. ಅದರಲ್ಲಿ ಇನ್ಯಾರ್ಯಾರು ಬರ್ತಾರೋ, ಇನ್ಯಾರ್ಯಾರು ದುರುಪಯೋಗ ಪಡಿಸ್ಕೊಳ್ತಾರ, ಹೆಂಗೋದ್ರೂ ಒತ್ತಿನಲ್ಲಿ ತಗೊಳ್ತಾರೆ. ಅದರಲ್ಲಿ ಒಂದು ಸಲ ಫಲಾನುಭವಿಗಳು ಬಯೋಮೆಟ್ರಿಕ್ ಕೊಟ್ಟರೆ ಸಾಕು. ಬೆಂಗಳೂರು 1, ಗ್ರಾಮ 1ಗಳಲ್ಲಿ ಬಯೋಮೆಟ್ರಿಕ್ ವ್ಯವಸ್ಥೆ ಇದೆ. ಬಯೋಮೆಟ್ರಿಕ್ ಕೊಡದಿದ್ರೆ ಫಲಾನುಭವಿಗಳು ಲಿಸ್ಟ್ನಿಂದ ಔಟ್ ಅಂತ ಹೇಳ್ತಾ ಇದ್ದಾರೆ. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ 1 ಟೈಮ್ ಬಯೋಮೆಟ್ರಿಕ್ ಇದು. ಈಗ ನಾನು ಹೇಳೋದೇನೆಂದರೆ, ಆಧಾರ್ ಕಾರ್ಡ್ಗಳಿಗೆಲ್ಲ ನಿಮಗೆ ಬಯೋಮೆಟ್ರಿಕ್ಕೇ ಇರೋದು. ಆದರೂ ಆಧಾರ್ ಕಾರ್ಡ್ಗಳು ಹೆಂಗೆಂಗೂ ದುರುಪಯೋಗಗಳಾಗ್ತಾ ಇವೆ. ಎಷ್ಟು ಆಧಾರ್ ಕಾರ್ಡ್ಗಳು ಕ್ರಿಯೇಟ್ ಆಗ್ತಾ ಇವೆ. ನನ್ನ ಸಹೋದ್ಯೋಗಿ ಈಗ ಲೋಕೇಶ್ ಕೊಡೋದಲ್ಲ, ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಮೆಟ್ರೋ ಬ್ಯೂರೋಯಿಂದ. ಲೋಕೇಶ್, ಈಗ ಬಯೋಮೆಟ್ರಿಕ್ ತರ್ತಾ ಇರೋದು ಒಳ್ಳೆಯದೇ, ಒಂದು ಹೊಸ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ, ಏನೋ ಒಂದು ಬದಲಾವಣೆ ಮಾಡೋಕ್ಕಂತೂ ಹೊರಡ್ತಾ ಇದ್ದಾರೆ, ವೆಲ್ಕಮ್ ಅದನ್ನು. ಬಟ್ ಈಗ ಆಧಾರ್ ಕಾರ್ಡನ್ನೇ ದುರುಪಯೋಗ ಪಡಿಸ್ಕೊಂಡ್ಬಿಟ್ಟು ಯಾರ್ಯಾರ್ದೋ ಹೆಸರಿನಲ್ಲಿ ಆಧಾರ್ ಕಾರ್ಡ್ಗಳನ್ನು ಮಾಡ್ಕೊಂಡ್ಬಿಟ್ಟು ಯಾರ್ಯಾರೋ ಇದ್ದಾರೆ. ಇನ್ನು ಇದರಲ್ಲಿ ಆಗಲ್ಲ ಅಂತೀರಾ? ಅರುಣ್, ಈ ಬಯೋಮೆಟ್ರಿಕ್ ಜಾರಿ ತಂದ್ರೆ ಆಗ್ತಕ್ಕಂತಹ ಹಣ ದುರ್ಬಳಕೆ ಇರ್ಬೋದು, ಮತ್ತೆ ಅಲ್ಲಿ ಅವ್ಯವಸ್ಥೆ ಏನಿದೆ, ಮತ್ತೆ ಬೇರೆಯವರ ಖಾತೆಗೆ ಹಣ ಹೋಗ್ತಾ ಇದೆಯಲ್ಲ, ಅದನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತ ಪ್ಲಾನ್ ನಲ್ಲಿ ಈಗ ಗೃಹಲಕ್ಷ್ಮಿ ಯೋಜನೆ ಅಡಿ ಬಯೋಮೆಟ್ರಿಕ್ ಪದ್ಧತಿಯನ್ನು ಜಾರಿಗೆ ತರೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಪ್ರಮುಖವಾಗಿ ಸತ್ತವರ ಅಕೌಂಟ್ಗೂ ಕೂಡ ಅಮೌಂಟ್ ಹೋಗ್ತಾ ಇದೆ ಅಂತ ಹೇಳಿ ಹೇಳಲಾಗ್ತದೆ. ಸುಮಾರು 20 ಲಕ್ಷ 2 ಲಕ್ಷ ಮಂದಿ ಸತ್ತವರಿದ್ದಾರೆ, ಅವರ ಅಕೌಂಟ್ಗೂ ಕೂಡ ಅಮೌಂಟ್ ಹೋಗ್ತಾ ಇದೆ. ಬಯೋಮೆಟ್ರಿಕ್ ಅನ್ನ ತೆಗೆದುಕೊಂಡ್ರೆ ಯಾರು ಜೀವಂತವಾಗಿದ್ದಾರೆ ಅನ್ನೋದು ಗೊತ್ತಾಗೋಗುತ್ತೆ. ಬಯೋಮೆಟ್ರಿಕ್ ಕೊಡದೇ ಇರತಕ್ಕಂಥ ಫಲಾನುಭವಿಗಳು ಏನಿರ್ತಾರೆ, ಅವರ ಖಾತೆಗೆ ಹಣವನ್ನು ಹಾಕದೇನೆ ಆ ಒಂದು ಖಾತೆಯನ್ನ ಫ್ರೀಸ್ ಮಾಡುವಂತ ಕೆಲಸಕ್ಕೆ ಈಗ ಗೃಹಲಕ್ಷ್ಮಿ ಯೋಜನೆ ಅಡಿ ಮುಂದಾಗ್ತಾ ಇರ್ತಕ್ಕಂಥದ್ದು. ಆ ರೀತಿ ಒಂದು ಬಯೋಮೆಟ್ರಿಕ್ ಪದ್ಧತಿಯನ್ನು ಜಾರಿಗೆ ತರಲಿಕ್ಕೆ ಸರ್ಕಾರ ಮುಂದಾಗ್ತಾ ಇರುವಂತದ್ದು. ಶೀಘ್ರದಲ್ಲೇ ಜಾರಿ ಮಾಡ್ತೀವಿ ಅಂತ ಹೇಳಿ ಹೇಳಲಾಗ್ತದೆ. ಸುಮಾರು 1,28,00,000 ಫಲಾನುಭವಿಗಳಲ್ಲಿ ಅದರಲ್ಲಿ 2 ಲಕ್ಷ ಫಲಾನುಭವಿಗಳು ಸತ್ತವರ ಅಕೌಂಟ್ಗೆ ಹೋಗ್ತಾ ಇದೆ ಅನ್ನುವಂಥದ್ದು. ಈಗಾಗಲೇ 125 ಕೋಟಿಯನ್ನ ಬ್ಯಾಂಕ್ ನಿಂದ ರಿಕವರಿ ಮಾಡ್ಕೊಳ್ಳಿಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮುಂದಾಗಿರುವಂತದ್ದು. ಈ ಬಯೋಮೆಟ್ರಿಕ್ ಪದ್ಧತಿ 1 ಟೈಮ್ ಬಯೋಮೆಟ್ರಿಕ್ ಅಂದ್ರೆ ಗ್ರಾಮ 1ಗಳಲ್ಲಿ, ಬೆಂಗಳೂರು 1ಗಳಲ್ಲಿ ಮತ್ತೆ ಈ ಸೇವಾ ಕೇಂದ್ರಗಳಿಗೆ ಹೋಗಿ 1 ಬಾರಿ ಬಯೋಮೆಟ್ರಿಕ್ ಅನ್ನು ಕೊಟ್ಟ ಫಲಾನುಭವಿಗಳು ಅಲ್ಲಿಗೆ ಈ ಖಾತೆ ಆಕ್ಟಿವ್ ಆಗಿದೆ ಮತ್ತೆ ಫಲಾನುಭವಿ ಕೂಡ ಬದುಕಿದ್ದಾರೆ ಅನ್ನುವಂಥದ್ದನ್ನ ಕನ್ಫರ್ಮ್ ಮಾಡ್ಕೊಂಡು ಅವರ ಖಾತೆಗೆ ಅಮೌಂಟ್ ಹಾಕ್ಲಿಕ್ಕೆ ಕೂಡ ಮುಂದಾಗಿರುವಂತದ್ದು. ಒಂದ್ ಕಡೆ ಬಯೋಮೆಟ್ರಿಕ್ ಪದ್ಧತಿ ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ SIR ಆಗ್ತಾ ಇದೆ. ಆ SIR ನಲ್ಲಿ ಲಿಸ್ಟ್ ಏನು ತೆಗೆದಾಕತ್ತೆ, ಲಿಸ್ಟ್ SIR ನಲ್ಲಿ ಆಗ್ತಕ್ಕಂಥ ಲಿಸ್ಟ್ ಫೈನಲ್ ಮಾಡಿ ಯಾರು SIR ಪಟ್ಟಿಯಲ್ಲಿ ಹೊರಗಡೆ ಉಳಿತಾರೆ ಅಂತವರ ಅಕೌಂಟ್ ಅನ್ನು ಕೂಡ ಗೃಹಲಕ್ಷ್ಮಿ ಖಾತೆಯಿಂದ ಡಿಲೀಟ್ ಮಾಡುವಂತ ಸಾಧ್ಯತೆ ಇದೆ ಅರುಣ್. ಈ ರೀತಿಯಂತ ಹೊಸ ಬದಲಾವಣೆಗಳನ್ನ ತರಲಿಕ್ಕೆ ಈಗ ಸರ್ಕಾರ ಮುಂದಾಗ್ತಾ ಇರುವಂತದ್ದು ಅರುಣ್. ಓಕೆ ಲೋಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.